ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ರಾಕಿ ಟಾಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರಾಕಿ. ಸ್ನೇಹಿತರೆ, ಇನ್ನೇನು IPL 2025 ಇನ್ನೊಂದು 2 ತಿಂಗಳಲ್ಲೇ ಶುರು ಆಗ್ತದೆ. ಸೊ ನಮ್ಮ RCBಯ ಹುಡುಗರು ಯಾವೆಲ್ಲ ಲೀಗ್ನಲ್ಲಿ ಯಾವ ಥರ ಆಟ ಆಡಿದ್ದಾರೆ, ಸೊ ಯಾರೆಲ್ಲ ಎಷ್ಟು ರನ್ಗಳನ್ನು ಬಾರಿಸಿದ್ದಾರೆ, ಯಾರೆಲ್ಲ ಯಾವ ಥರ ಫಾರ್ಮಲ್ಲಿದ್ದಾರೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡುವಂಥ ಸಣ್ಣ ಪ್ರಯತ್ನವನ್ನು ಪಡ್ತಿದ್ದೇನೆ. ಸೊ ನೀವಿನ್ನೂ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಮೊದಲಿಗೆ ನಮ್ಮ ಇಂಡಿಯನ್ ಕೋರ್ ಬ್ಯಾಟ್ಸ್ಮನ್ ಆಗಿರುವಂಥ ರಜತ್ ಪಟಿದಾರ್ ಅವರ ಬಗ್ಗೆ ನೋಡೋಣ. ಸೊ ನಮ್ಮ ರಜತ್ ಪಟಿದಾರ್ ಅವರು ಕಳೆದ ಒಂದು ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಒಂದು ಅದ್ಭುತವಾದಂಥ ಬ್ಯಾಟಿಂಗ್ ಮೂಲಕ ಎಲ್ಲರ ಗಮನವನ್ನು ಸೆಳೆದಿದ್ದರು. ಫೈನಲಲ್ಲಿ ಮುಂಬೈ ವಿರುದ್ಧ ಸೋತಿರ್ಬೋದು, ಆದರೆ ಕ್ರಿಕೆಟ್ ಪ್ರೇಮಿಗಳ ಮನಸ್ಸನ್ನು ಗೆದ್ದಿರುವಂಥ ರಜತ್ ಪಟಿದಾರ್ ತುಂಬ ಅದ್ಭುತವಾದಂಥ ಬ್ಯಾಟಿಂಗ್ ಪ್ರದರ್ಶನ ನೀಡಿದರು. ಅದಾದ ಬಳಿಕ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಒಂಚೂರು ಅವರ ಫಾರ್ಮಲ್ಲಿ ಡಿಪ್ಪನ್ನು ಕಾಣಿಸ್ತು. ಸೊ ಇಲ್ಲಿ ನೋಡಬೇಕಾದ್ರೆ ಮೊದಲನೇ ಮ್ಯಾಚಲ್ಲಿ 7 ಬಾಲ್ಗೆ 2 ರನ್ ನೋಡಿದ್ರೆ, ಸೊ ಅದಾದಮೇಲೆ ಕೇರಳ ವಿರುದ್ಧ 15 ಬಾಲ್ಗೆ 21 ರನ್ ನೋಡಿದ್ರೆ, ಸೊ ಅದಾದಮೇಲೆ ತ್ರಿಪುರಾ ವಿರುದ್ಧ ಕೇವಲ 3 ಬಾಲ್ಗೆ 2 ರನ್ ನೋಡಿದ್ರು. ಸೊ ಅದಾದಮೇಲೆ ಬರೋಡಾ ತಂಡದ ವಿರುದ್ಧ ಸಹ ಅವರಲ್ಲಿ ಬ್ಯಾಟಿಂಗಿಂದ ಯಾವುದೇ ಥರದ ಅದ್ಭುತವಾದಂಥ ಒಂದು ಇನ್ನಿಂಗ್ಸ್ ಕಟ್ಟೋಕ್ಕಾಗಲಿಲ್ಲ. 16 ಬಾಲ್ಗೆ ಕೇವಲ 14 ರನ್ ನೋಡಿದ್ರು. ಸೊ ಇದಾದಮೇಲೆ ಒಂದು ಸಮಾಧಾನಕ ಒಂದು ಇನ್ನಿಂಗ್ಸ್ ಅಂದರೆ ಅದು ಬಿಹಾರ್ ಮೇಲೆ ಬಂದಂಥ 33 ಬಾಲ್ಗೆ ಒಂದು 55 ರನ್ನನ್ನು ಹೊಡೆದರು. ಸೊ ಇದೊಂದು ಸಮಾಧಾನವಾದಂಥ ಒಂದು ಇನ್ನಿಂಗ್ಸ್ ಆದರೆ, ಸೊ ಇದೆಲ್ಲ ಆದಮೇಲೆ ರಜತ್ ಪಟಿದಾರ್ ಅವರ IPL ಇನ್ನೇನು ಹತ್ರ ಇದೆ. ಸೊ ಈ ಅಂಥ ಒಂದು ಸಮಯದಲ್ಲಿ ಇವರ ಫಾರ್ಮ್ ಏನಾದರೂ ಡಿಪ್ ಆಗ್ತಾ ಇದೆಯಾ, ಫಾರ್ಮಲ್ಲಿ ಫಾರ್ಮ್ ಕಡಿಮೆ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳು ಉದ್ಭವ ಆಗ್ತಾಯಿತ್ತು. ಸೊ ಎಲ್ಲದಕ್ಕೂ ಉತ್ತರ ಕೊಟ್ಟಂಥ ರಜತ್ ಪಟಿದಾರ್ ಅವರು ಬೆಂಗಾಲ್ ವಿರುದ್ಧ 132 ರನ್ಗಳನ್ನು ಚೆಚ್ಚಿ ಬಿಸಾಡಿದ್ದಾರೆ. ಸೊ ಈ ಒಂದು ಮ್ಯಾಚಲ್ಲಿ ಮೊದಲಿಗೆ ಬ್ಯಾಟಿಂಗ್ ಮಾಡಿದಂಥ ಬೆಂಗಾಲ್ 269 ರನ್ಗಳ ಟಾರ್ಗೆಟನ್ನು ಕೊಡ್ತು. ಸೊ ಅದಾದಮೇಲೆ MP ತಂಡ, ಮಧ್ಯಪ್ರದೇಶ್ ತಂಡ ಚೇಸ್ ಮಾಡಬೇಕಾದ್ರೆ ಎಲ್ಲ ಟಾಪ್ ಆರ್ಡರ್ ಬ್ಯಾಟ್ಮನ್ಸ್ಗಳು ಕೈ ಕೊಟ್ಟಾಗ ರಜತ್ ಪಾಟಿದಾರ್ ಅವರು ನಾನಿದ್ದೀನಿ ಎಂಬುವಂಥ ರೀತಿಯಲ್ಲಿ ಈ ಒಂದು ಇನ್ನಿಂಗ್ಸನ್ನು ಆಡಿ ತಂಡಕ್ಕೆ ಜಯವನ್ನು ತಂದುಕೊಟ್ರು. ಸೊ ಇದೊಂದು ನಮ್ಮ ಎಲ್ಲ RCB ಅಭಿಮಾನಿಗಳಿಗೆ ಒಂದು ಖುಷಿಯ ವಿಚಾರ. ಯಾಕಂದರೆ ಅವರು IPL ಹತ್ರ ಇರೋದ್ರಿಂದ ಒಳ್ಳೆ ಫಾರ್ಮಲ್ಲಿ ಒಂದು ಸೆಂಚುರಿಯನ್ನು ಬಾರಿಸಿದ್ದಾರೆ. ಸೊ ಇದು ನಮ್ಮ ರಜತ್ ಪಟಿದಾರ್ ಅವರ ಇನ್ನಿಂಗ್ಸು. ಸೊ ಈಗ ನಮ್ಮ ಜಾಕಬ್ ಬೆಥೆಲ್ ಅವರ ಇನ್ನಿಂಗ್ಸ್ಗಳನ್ನು ನೋಡೋಣ. ಸೊ ಯಂಗ್ಸ್ಟಾರ್ ಆಗಿರುವಂಥ ಇಂಗ್ಲೆಂಡ್ನ ಆಟಗಾರ ಜಾಕಬ್ ಬೆಥೆಲ್ ಅವರು, ಸೊ ಇವರ ಒಂದು ಬಿಗ್ ಬ್ಯಾಶ್ ಲೀಗ್ನಲ್ಲಿ ಇವರ ಒಂದು ಫಾರ್ಮು ಯಾವ ಥರ ಇದೆ ಅಂತ ನೋಡೋಣ. ಸೊ ಮೊದಲ ಇನ್ನಿಂಗ್ಸು ಒಂದು 2-3 ಇನ್ನಿಂಗ್ಸಲ್ಲಿ ಜಾಕಬ್ ಬೆಥೆಲ್ ಕಳೆದೇ ಹೋಗಿದ್ರು. ಯಾಕಂದರೆ ಅಂಥ ಒಂದು ಇನ್ನಿಂಗ್ಸು ಯಾವುದೂ ಬರಲಿಲ್ಲ. ಸೊ ಕೇವಲ ಬರೀ 1 ಅಂಕೆ ಮೊತ್ತಕ್ಕೆ ಔಟ್ ಆಗಿದ್ದರು. ಸೊ ಲಾಸ್ಟು 4 ಮ್ಯಾಚಸ್ಸಲ್ಲೂ ಅವರ ಬ್ಯಾಟಿಂಗ್ ಪ್ರದರ್ಶನ ಅಂತ ಹೇಳ್ಕೊಳ್ಳುವಂಥ ರೀತಿ ಯಾವುದೂ ಇರಲಿಲ್ಲ. ಸೊ ಆದರೆ ಕಳೆದ ಒಂದು ಮ್ಯಾಚ್, ನಿನ್ನೆ ನಡೆದಂಥ ಮ್ಯಾಚಲ್ಲಿ ಜಾಕಬ್ ಬೆಥೆಲ್ ಅವರು 36 ಬಾಲ್ಗೆ 49 ರನ್ಗಳನ್ನು ಹೊಡೆಯೋದ್ರ ಮೂಲಕ ನಮ್ಮೆಲ್ಲರಿಗೂ ಅಂದರೆ RCB ಅಭಿಮಾನಿಗಳಿಗೆ ಬ್ಯಾಟಿಂಗಲ್ಲೂ ಅವರ ಸಾಮರ್ಥ್ಯವನ್ನು ತೋರಿಸಿದ್ದಾರೆ. ಸೊ ಈ ಒಂದು ಮ್ಯಾಚಲ್ಲಿ 4 4 ಮತ್ತು 2 6 ಹೊಡೆದು 136 ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ ಜಾಕಬ್ ಬೆಥೆಲ್ ಅವರು. ಸೊ ಕಳೆದ ಒಂದು 4 ಮ್ಯಾಚಲ್ಲಿ ಅವರ ಬ್ಯಾಟಿಂಗಲ್ಲಿ ಕಾಂಟ್ರಿಬ್ಯೂಷನ್ ಬಂದಿರಲಿಲ್ಲ. ಸೊ ಲಾಸ್ಟ್ ಮ್ಯಾಚ್ ಅಂದರೆ ನಿನ್ನೆ ನಡೆದಂಥ ಒಂದು ಮ್ಯಾಚಲ್ಲಿ ಒಂದು 49 ರನ್ಗಳನ್ನು ಹೊಡೆಯೋದ್ರ ಮೂಲಕ ಅವರ ಬ್ಯಾಟಿಂಗ್ ಎಬಿಲಿಟಿಯನ್ನು ತೋರಿಸಿದ್ದಾರೆ. ಸೊ ಇದಿಷ್ಟು ಜಾಕಬ್ ಬೆಥೆಲ್ ಅವರ ಇನ್ನಿಂಗ್ಸು. ಇನ್ನು ನಮ್ಮ ಬರೋಡಾ ತಂಡದನ್ನು ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಮುನ್ನಡೆಸ್ತಿರುವಂಥ ಕೃಣಾಲ್ ಪಾಂಡ್ಯ ಅವರ ಇನ್ನಿಂಗ್ಸ್ಗಳನ್ನ ನೋಡ್ತಾ ಹೋದರೆ, ಸೊ ನಮ್ಮ ಕೃಣಾಲ್ ಪಾಂಡ್ಯ ಅವರು ಬರೋಡಾ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ. ಸೊ ಅವರ ಒಂದು ಇನ್ನಿಂಗ್ಸ್ ಮತ್ತು ಅವರ ಒಂದು ಫಾರ್ಮನ್ನು ನೋಡೋದಾದರೆ, ಸೊ ಆ್ಯಸ್ ಎ ಕ್ಯಾಪ್ಟನ್ ಆಗಿ ಸೈಯದ್ ಮುಷ್ತಾಕ್ ಅಲಿಯಲ್ಲಿ ಟ್ರೋಫಿಯಲ್ಲಿ ಅವರ ಒಂದು ತಂಡವನ್ನು ಸೆಮಿಫೈನಲ್ವರೆಗೂ ತಗೊಬಂದಿದ್ರು.
ಸೊ ಅವರ ಒಂದು ಕಾಂಟ್ರಿಬ್ಯೂಷನ್ನು ಅದರಲ್ಲಿ ತುಂಬಾ ಇತ್ತು. ಸೊ ಈಗ ವಿಜಯ್ ಹಜಾರೆ ಟ್ರೋಫಿಯಲ್ಲೂ ಅದೇ ಥರದ ಒಂದು ಅದ್ಭುತವಾದ ಇನ್ನಿಂಗ್ಸ್ಗಳನ್ನು ಕಟ್ತಾ ಇದ್ದಾರೆ. ಸೊ ಅದರಲ್ಲಿ ಒಂದು 2 ಮ್ಯಾಚ್ಗಳಲ್ಲಿ ಬೇಗ ಔಟ್ ಆಗಿರ್ಬೋದು, ರನ್ ಬಂದಿಲ್ಲ. ಸೊ ಒಂದು 2 ಮ್ಯಾಚು ಅಂದರೆ ಕೇರಳ ವಿರುದ್ಧ 54 ಬಾಲ್ಗೆ 80 ರನ್ ಹೊಡೆದಿದ್ದಾರೆ. ಸೊ ಅದಾದಮೇಲೆ ಒಂದು 2 ಮ್ಯಾಚು ಸೊ ಅವರ ಬ್ಯಾಟಿಂದ ರನ್ಗಳು ಬರಲಿಲ್ಲ. ಅದಾದಮೇಲೆ ಮಧ್ಯಪ್ರದೇಶ ವಿರುದ್ಧ 87 ರನ್ನು ಚೆಚ್ಚಿ ಬೀಸಾಡಿದ್ದಾರೆ. ಅಂದರೆ ಲಾಸ್ಟ್ ಮ್ಯಾಚಲ್ಲೂ ಕೂಡ 36 ರನ್ ಹೊಡೆಯೋದ್ರ ಮೂಲಕ ತಂಡದ ಗೆಲುವಿಗೆ ಸೊ ಇವರು ಕೂಡ ರೂವಾರಿಯಾಗಿದ್ದಾರೆ. ಸೊ ಹಂಗೆ ಒಂದು ಮ್ಯಾಚಲ್ಲಿ 2 ವಿಕೆಟ್ನ ಕಬಳಿಸಿದ್ದಾರೆ, ಇನ್ನೊಂದು ಮ್ಯಾಚಲ್ಲಿ 3 ವಿಕೆಟ್ ತಗೊಂಡಿದ್ದಾರೆ. ಸೊ ಟೋಟಲಿ ಹೇಳ್ಬೇಕಂದ್ರೆ ಕೃಣಾಲ್ ಪಾಂಡ್ಯ ಅವರ ಒಂದು ಫಾರ್ಮ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಒಂದು ಅದ್ಭುತವಾಗಿ ಈ ಒಂದು ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರ್ತಾಯಿದೆ. ಸೊ ಇದೇ ಥರ ನಮ್ಮ ಎಲ್ಲ RCB ಆಟಗಾರರು, ಸೊ ಇವರ ಜೊತೆ ನಮ್ಮ ಕಿಂಗ್ ಕೊಹ್ಲಿ ಕೂಡ ಅವರು ಕೂಡ ಒಂದು ಫಾರ್ಮಲ್ಲಿ ಆಡಿದ್ರೆ ಈ ಸಲ RCB ಟೀಮು ಸೊ ತುಂಬ ಅದ್ಭುತವಾಗಿರುತ್ತೆ. ಒಳ್ಳೆ ತಂಡವನ್ನು ಕಟ್ಟಿದ್ದಾರೆ. ಸೊ ಎಲ್ಲರೂ ಚೆನ್ನಾಗಿ ಆಡಿದ್ರೆ ಈ ಸಲ ನಾವು ಕಪ್ ಹೊಡೆಯುವಂಥ ಎಲ್ಲ ಸಾಧ್ಯತೆಯೂ ಇದೆ. ಸೊ ಇದಿಷ್ಟು ನಮ್ಮ RCB ಆಟಗಾರರ ಮಾಹಿತಿ. ಈ ವಿಡಿಯೋ ಒಂದು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಯಾವ ಆಟಗಾರರ ಬ್ಯಾಟಿಂಗ್ ಈಗ ತುಂಬಾ ಚೆನ್ನಾಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸೊ